ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ದಾಸನಪುರ ಮಾರುಕಟ್ಟೆಯ ತರಕಾರಿ ಹಾಗೂ ಸೊಪ್ಪುಗಳ ರೇಟ್ಗಳನ್ನ ನೋಡ್ತಾ ಹೋಗೋಣ. ಹಾಗೆಯೇ ಅದ್ರ ಜೊತೆಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋಗಳನ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಯಾಕಂದರೆ ದಾಸನಪುರ ಮಾರ್ಕೆಟ್ನಲ್ಲಿ ಹೋಲ್ಸೇಲ್ ರೇಟಲ್ಲಿ ಏನು ರೇಟ್ ನಡೀತಿದೆ ಅನ್ನೋದು ನಿಮಗೂ ಕೂಡ ಗೊತ್ತಾಗಬೇಕು. ಅದ್ರ ಜೊತೆಗೆ ರೈತರಿಗೆ ಈ ವಿಡಿಯೋಯಿಂದ ಒಂದಿಷ್ಟು ಹೆಲ್ಪ್ ಆಗುತ್ತೆ. ಅವರು ಕೂಡ ದಾಸನಪುರ ಮಾರ್ಕೆಟಿಗೆ ಅವರು ಬೆಳೆದಿರುವಂತಹ ತರಕಾರಿಗಳನ್ನ ತಗೊಂಡು ಬರಬಹುದು. ಇವಾಗ ನಾವು ದಾಸನಪುರ ಮಾರುಕಟ್ಟೆಯ ತರಕಾರಿಗಳ ರೇಟ್ಗಳನ್ನ ನೋಡ್ತಾ ಹೋಗೋಣ. ಇವಾಗ ನಾವು ಮೊದಲಿಗೆ ನೋಡ್ತಿರುವಂತಹ ಕ್ಯಾರೆಟ್ಗೆ 15 ರೂಪಾಯಿಗೆ 1 kg ಸಿಗ್ತಾ ಇದೆ. ನೋಡಬಹುದು 15 ರೂಪಾಯಿಗೆ 1 kg ಕ್ಯಾರೆಟ್ ಸಿಗ್ತಾ ಇದೆ ದಾಸನಪುರ ಮಾರ್ಕೆಟ್ನಲ್ಲಿ. ನಿಮಗೆ ಹೋಲ್ಸೇಲ್ ರೇಟಲ್ಲಿ ಸ್ವಲ್ಪ ಕಡಿಮೆನೇ ಬೀಳುತ್ತೆ ಮಾರ್ನಿಂಗ್ ಬೇಗನೆ ಬಂದು ತಗೊಂಡ್ರೆ. ಇವಾಗ ನಾವು ನೋಡ್ತಿರುವಂತಹ ಕ್ಯಾರೆಟ್ಗೆ 30 ರೂಪಾಯಿಗೆ 1 kg ಸಿಗ್ತಾ ಇದೆ. ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಸೊ ನೀವೇ ದಾಸನಪುರ ಮಾರ್ಕೆಟಿಗೆ ಬರೋದ್ರಿಂದ ಪ್ರತಿಯೊಂದು ತರಕಾರಿಗಳನ್ನ ನೋಡಿಕೊಂಡು ನೀವು ಕೂಡ ತೊಗೊಂಡು ಹೋಗ್ಬೋದು. ಇದು 10 ರೂಪಾಯಿಗೆ 1 kg ಸಿಗ್ತಾ ಇದೆ. ದಾಸನಪುರ ಮಾರುಕಟ್ಟೆಯಲ್ಲಿ 10 ರೂಪಾಯಿಗೆ 1 kg ಕ್ಯಾರೆಟ್ ಸಿಗ್ತಾ ಇದೆ. ಈ ಒಂದು ನವಿಲು ಕೋಸ್ಗೆ 16 ರೂಪಾಯಿಗೆ 1 kg ಸಿಗ್ತಾ ಇದೆ. ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. 16 ರೂಪಾಯಿಗೆ 1 kg ದಾಸನಪುರ ಮಾರ್ಕೆಟ್ನಲ್ಲಿ ಇವತ್ತು ನವಿಲು ಕೋಸು ಸಿಗ್ತಾ ಇದೆ. ಸೊ ಬೇರೆ ಬೇರೆ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇದು 15 ರೂಪಾಯಿಗೆ 1 kg ಬೀಟ್ರೂಟ್, 15 ರೂಪಾಯಿಗೆ 1 kg ಬೀಟ್ರೂಟ್ ಸಿಗ್ತಾ ಇದೆ. ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಸೊ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಮೂಲಂಗಿಗೆ 8 ರೂಪಾಯಿಗೆ 1 kg ಸಿಗ್ತಾ ಇದೆ. ನೋಡಬಹುದು 8 ರೂಪಾಯಿಗೆ 1 kg ಮೂಲಂಗಿ ಸಿಗ್ತಾ ಇದೆ. ನೋಡ್ಬೋದು ತರಕಾರಿ ರೇಟು ಇವತ್ತು ಸ್ವಲ್ಪ ಕಡಿಮೆನೇ ಇದೆ ಅಂತಲೇ ಹೇಳಬಹುದು. ತರಕಾರಿ ಕೊಂಡ್ಕೊಳ್ಳೋರು ಇದನ್ನು ಗಮನಿಸಬೇಕಾಗತ್ತೆ. ಇವಾಗ ನಾವು ನೋಡ್ತಿರುವಂತಹ ಚಪ್ರದ ಅವರೆಕಾಯಿಗೆ 12 ರೂಪಾಯಿಗೆ 1 kg ಸಿಗ್ತಾ ಇದೆ. ನೋಡಬಹುದು 12 ರೂಪಾಯಿಗೆ 1 kg ಕಡಿಮೆನೇ ಇದೆ ಇವತ್ತು ತರಕಾರಿ ರೇಟು ಬೇರೆ ದಿನಕ್ಕೆ ಕಂಪೇರ್ ಮಾಡಿದ್ರೆ. ಈ ಒಂದು ಬದನೆಕಾಯಿಗೆ 8 ರೂಪಾಯಿಗೆ 1 kg, ಉದ್ದ ಬದನೆಕಾಯಿ 8 ರೂಪಾಯಿಗೆ 1 kg ಸಿಗ್ತಾ ಇದೆ ವೈಟ್ ಕಲರ್. ಇವಾಗ ನಾವು ನೋಡ್ತಿರುವಂತಹ ಒಂದು ದೊಡ್ಡ ಮೆಣಸು, ಬಜ್ಜಿ ಮೆಣಸು 12 ರೂಪಾಯಿಗೆ 1 kg ಸಿಗ್ತಾ ಇದೆ. ನೋಡಬಹುದು ಕೇವಲ 12 ರೂಪಾಯಿಗೆ 1 kg ಸಿಗ್ತಾ ಇದೆ. ಇವಾಗ ನಾವು ನೋಡ್ತಿರುವಂತಹ ಕ್ಯಾಪ್ಸಿಕಮ್ಗೆ 20 ರೂಪಾಯಿಗೆ 1 kg ಸಿಗ್ತಾ ಇದೆ. ಕ್ಯಾಪ್ಸಿಕಮ್ ರೇಟು ತುಂಬ ದಿನ ಜಾಸ್ತಿನೇ ಇತ್ತು, ಇವಾಗ ತೀರಾ ಕಡಿಮೆ ಆಗಿದೆ. 20 ರೂಪಾಯಿಗೆ 1 kg. ಇವಾಗ ನಾವು ನೋಡ್ತಿರುವಂತಹ ಸೌತೆಕಾಯಿಗೆ 10 ರೂಪಾಯಿಗೆ 1 kg ಸಿಗ್ತಾ ಇದೆ. ನೋಡ್ಬೋದು ಚಿಕ್ಕ ಚಿಕ್ಕ ಸೈಜಲ್ಲಿದ್ದಾವೆ, ಹಾಗಾಗಿನೇ 10 ರೂಪಾಯಿಗೆ 1 kg. ಇವಾಗ ನಾವು ನೋಡ್ತಿರುವಂತಹ ಬದನೆಕಾಯಿಗೆ 5 ರೂಪಾಯಿಗೆ 1 kg. ನೋಡಬಹುದು ಫ್ರೆಶ್ ಆಗಿದೆ, ಆದರೂ ಕೂಡ ನಿಮಗೆ ತರಕಾರಿ ರೇಟು ಕಡಿಮೆ ಇದೆ. ಬದನೆಕಾಯಿ ರೇಟು ನೋಡ್ಬೋದು 5 ರೂಪಾಯಿಗೆ 1 kg. ನೆಕ್ಸ್ಟು ನಾವು ನೋಡ್ತಿರುವಂತಹ ಸೌತೆಕಾಯಿಗೆ 18 ರೂಪಾಯಿಗೆ 1 kg. ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ರೈತರು ಬೆಳೆದಿರುವಂತಹ ಬೆಳೆನ ಡೈರೆಕ್ಟಾಗಿ ಮಾರ್ಕೆಟಿಗೆ ತಗೊಬಂದಿರ್ತಾರೆ, ಹಾಗಾಗಿ ಫ್ರೆಶ್ ಆಗಿರುವಂತಹ ತರಕಾರಿಗಳನ್ನ ನೋಡಬಹುದು. ಈ ಒಂದು ಬದನೆಕಾಯಿಗೆ 30 ರೂಪಾಯಿಗೆ 1 kg, ದೊಡ್ಡ ಬದನೆಕಾಯಿ ನೋಡ್ಬೋದು ವೈಟ್ ಕಲರಲ್ಲಿ 30 ರೂಪಾಯಿಗೆ 1 kg ಸಿಗ್ತಾ ಇದೆ. ನೆಕ್ಸ್ಟ್ ನಾವು ನೋಡ್ತಿರುವಂತಹ ಕಪ್ಪು ಬದನೆಕಾಯಿಗೆ 30 ರೂಪಾಯಿ 1 kg. ಇದು ಕೂಡ ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ರೈತರು ಎಲ್ಲದನ್ನು ಗಮನಿಸ್ಕೊಳ್ಳಿ. ನೀವು ಕೂಡ ಇದೇ ರೀತಿಯೇ ತರಕಾರಿ ಬೆಳೆದಿದ್ದಲ್ಲಿ ದಾಸನಪುರ ಮಾರ್ಕೆಟಿಗೆ ತರಬಹುದು. ಈ ಒಂದು ಅವರೆಕಾಯಿಗೆ 35 ರೂಪಾಯಿಗೆ 1 kg. ನೋಡಬಹುದು 35 ರೂಪಾಯಿಗೆ 1 kg ಅವರೆಕಾಯಿ ಸಿಗ್ತಾ ಇದೆ. ನೋಡ್ಕೊಳ್ಳಿ. ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಒಂದು ಬೀನ್ಸ್ಗೆ 46 ರೂಪಾಯಿಗೆ 1 kg. ನೋಡ್ಬೋದು ಹೋಲ್ಸೇಲ್ ರೇಟಲ್ಲಿ ನಿಮಗೆ 46 ರೂಪಾಯಿಗೆ 1 kg. ಬೇರೆ ಟೈಮಲ್ಲಿ ಇದಕ್ಕೂ ಜಾಸ್ತಿ ಇರುತ್ತೆ. ಆ್ಯಂಡ್ ಅದಕ್ಕೆ ಮತ್ತು ಮಾರ್ನಿಂಗ್ ಟೈಮಲ್ಲಿ ಬೇಗನೆ ಬಂದರೆ ನಿಮಗೆ ಇನ್ನೂ ಕಡಿಮೆ ರೇಟಿಗೆ ಸಿಗುತ್ತೆ. ಈ ಒಂದು ಬೀನ್ಸ್ಗೆ 30 ರೂಪಾಯಿಗೆ 1 kg ಸಿಗ್ತಾ ಇದೆ. ನೋಡಬಹುದು. ನೋಡ್ಕೊಳ್ಳಿ. ಏನೇ ಒಂದು ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಬಹುದು, ಅಥವಾ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬಹುದು. ದಾಸನಪುರ ಮಾರ್ಕೆಟ್ನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟು ನಾವು ನೋಡ್ತಿರುವಂತಹ ಒಂದು ಹೂಕೋಸಿಗೆ 20 ರೂಪಾಯಿಗೆ 1 kg. ನೋಡಬಹುದು ರೈತರು ಬೆಳೆದಿರುವಂತಹ ಬೆಳೆನ ನೀವು ಕೂಡ ತರಬೇಕು ಅಂದರೆ ಏನು ರೇಟ್ ನಡೀತಿದೆ ಅನ್ನೋದನ್ನ ವಿಡಿಯೋದಲ್ಲಿ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ನೀವು ಕೂಡ ಮಾರ್ಕೆಟಿಗೆ ತನ್ನಿ. ಈ ಒಂದು ಕುಂಬಳಕಾಯಿಗೆ 15 ರೂಪಾಯಿಗೆ 1 kg. ನೋಡಬಹುದು ಕುಂಬಳಕಾಯಿ 15 ರೂಪಾಯಿಗೆ 1 kg ಸಿಗ್ತಾ ಇದೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಮೆಣಸಿಗೆ 20 ರೂಪಾಯಿಗೆ 1 kg ಸಿಗ್ತಾ ಇದೆ. 20 ರೂಪಾಯಿ 1 kg ಮೆಣಸಿನಕಾಯಿ ಸಿಗ್ತಾ ಇದೆ ಇವತ್ತಿನ ದಿನ ದಾಸನಪುರ ಮಾರುಕಟ್ಟೆಯಲ್ಲಿ. ಈ ಒಂದು ಮೆಣಸಿಗೆ 40 ರೂಪಾಯಿಗೆ 1 kg ಸಿಗ್ತಾ ಇದೆ. ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. 40 ರೂಪಾಯಿಗೆ 1 kg ಮೆಣಸಿನಕಾಯಿ ಸಿಗ್ತಾ ಇದೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಹಾಗಲಕಾಯಿಗೆ 18 ರೂಪಾಯಿಗೆ 1 kg. 18 ರೂಪಾಯಿ 1 kg ಹಾಗಲಕಾಯಿ ಸಿಗ್ತಾ ಇದೆ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ. ಇದು ದಾಸನಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು ಇದಾಗಿದೆ. ಇವಾಗ ನಾವು ನೋಡ್ತಿರುವಂತಹ ಒಂದು ಬೀನ್ಸ್ಗೆ 20 ರೂಪಾಯಿಗೆ 1 kg. ನೋಡ್ಬೋದು 20 ರೂಪಾಯಿಗೆ 1 kg. ಸೊ ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಬಹುದು.
ನಿಮಗೆ ತರಕಾರಿಗಳು ಹೋಲ್ಸೇಲ್ ರೇಟಲ್ಲಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮಗೆ ಬೇಕಾಗಿರುವಂತಹ ತರಕಾರಿಗಳು ಎಷ್ಟೆಷ್ಟು ಕೆ ಜಿ ಬೇಕು ಅಂದರೆ ನೀವು ಕೇಳಿರುವಂತಹ ಜಾಗಕ್ಕೂ ಕೂಡ ಕಳಿಸ್ಕೊಡ್ತೀವಿ. ಇವಾಗ ನಾವು ನೋಡ್ತಿರುವಂಥ ಸಾಂಬಾರು ಸೌತೆಕಾಯಿಗೆ 10 ರೂಪಾಯಿಗೆ 1 ಕೆ ಜಿ ನೋಡಬಹುದು. ಇದು 10 ರೂಪಾಯಿಗೆ 1 ಕೆ ಜಿ ಸಾಂಬಾರು ಸೌತೆಕಾಯಿ ಸಿಗ್ತಾ ಇದೆ. ನೆಕ್ಸ್ಟು ನಾವು ನೋಡ್ತಿರುವಂಥ ಹೀರೆಕಾಯಿಗೆ 20 ರೂಪಾಯಿಗೆ 1 ಕೆ ಜಿ ಸಿಗ್ತಾ ಇದೆ. 20 ರೂಪಾಯಿ 1 ಕೆ ಜಿ ಹೀರೆಕಾಯಿ ಸಿಗ್ತಾ ಇದೆ ಇವತ್ತಿನ ದಿನ ದಾಸನಪುರ ಮಾರ್ಕೆಟ್ನಲ್ಲಿ. ಇವಾಗ ನಾವು ನೋಡ್ತಿರುವಂತಹ ಟೊಮೊಟೊಗೆ 11 ರೂಪಾಯಿಗೆ 1 ಕೆ ಜಿ. ನಿಮಗೆ ಟೊಮೊಟೊ ಪ್ರತಿಯೊಂದನ್ನು ಕೂಡ ಕಡಿಮೆ ರೇಟಿಗೆ ಸಿಗ್ತಾ ಇರೋಂಥದ್ದು ದಾಸನಪುರ ಮಾರ್ಕೆಟ್ನಲ್ಲಿ. ಇವಾಗ ನಾವು ಸೊಪ್ಪುಗಳ ರೇಟ್ ನೋಡೋದಾದರೆ ಈ ಒಂದು ಸೊಪ್ಪಿಗೆ 10 ರೂಪಾಯಿಗೆ 1 ಕಟ್ಟು ನೋಡ್ಬೋದು. ಕೊತ್ತಂಬರಿ ಸೊಪ್ಪು 10 ರೂಪಾಯಿಗೆ 1 ಕಟ್ಟು ಇವತ್ತಿನ ದಿನ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ಇವಾಗ ನಾವು ನೋಡ್ತಿರುವಂತಹ ಪುದೀನಾಗೆ 5 ರೂಪಾಯಿಗೆ 1 ಕಟ್ಟು, ಕೇವಲ 5 ರೂಪಾಯಿ 1 ಕಟ್ಟು ಪುದೀನ ರೇಟು ಸೇಮ್ ತುಂಬ ದಿನದಿಂದ 5 ರೂಪಾಯಿಗೆ ಕಟ್ಟು ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ನೆಕ್ಸ್ಟು ನಾವು ನೋಡ್ತಿರುವಂತಹ ಈ ಒಂದು ಸೊಪ್ಪಿಗೆ 10 ರೂಪಾಯಿಗೆ 1 ಕಟ್ಟು ಸಿಗ್ತಾ ಇದೆ ನೋಡ್ಬೋದು. 10 ರೂಪಾಯಿಗೆ 1 ಕಟ್ಟು ಈ ಒಂದು ಸೊಪ್ಪು ಸಿಗ್ತಾ ಇದೆ. ನಿಮಗೇನೇ ಡೌಟ್ ಇದ್ರೂ ಕಾಲ್ ಮಾಡಬಹುದು. ಈ ಒಂದು ಮೆಂತ್ಯ ಸೊಪ್ಪಿಗೆ 6 ರೂಪಾಯಿಗೆ 1 ಕಟ್ಟು, ಕೇವಲ 6 ರೂಪಾಯಿಗೆ 1 ಕಟ್ಟು ಮೆಂತ್ಯ ಸೊಪ್ಪು ಸಿಗ್ತಾ ಇದೆ. ನಾವು ಬೇರೆ ಕಡೆ ಹೊರಗಡೆ ಕೊಂಡ್ಕೊಳ್ಳೋದಾದರೆ ಜಾಸ್ತಿ ಆಗುತ್ತೆ. ಇಲ್ಲಿ ನಾವು ನೋಡಬಹುದು ಎಷ್ಟು ಕಡಿಮೆ ರೇಟಿಗೆ ಸಿಗತ್ತೆ ಅಂತ ಹೇಳ್ಬಿಟ್ಟು. ಈ ಒಂದು ಸೊಪ್ಪಿಗೆ 8 ರೂಪಾಯಿಗೆ 1 ಕೊಟ್ಟು ಹರವೆ ಸೊಪ್ಪು ನೋಡಬಹುದು. ನೋಡ್ಕೊಳ್ಳಿ, ನಿಮ್ಗೇನೇ ಡೌಟ್ ಇದ್ರೂ ಕಮೆಂಟ್ ಮಾಡಬಹುದು. ಇವಾಗ ನಾವು ನೋಡ್ತಿರುವಂತಹ ಸೊಪ್ಪಿಗೆ 15 ರೂಪಾಯಿಗೆ 1 ಕಟ್ಟು, ಇದು ಕೂಡ ದೊಡ್ಡ ಹರವೆ. 15 ರೂಪಾಯಿಗೆ 1 ಕಟ್ಟು ಇವತ್ತಿನ ದಿನ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ಏನೇ ಒಂದು ಕನ್ಫ್ಯೂಸ್ ಇದ್ರೂ ಕಾಲ್ ಮಾಡಬಹುದು. ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ 30 ರೂಪಾಯಿಗೆ 1 ಕೆ ಜಿ ಸಿಗ್ತಾ ಇದೆ. ಇದು ನಿಮ್ಮ ಶುಂಠಿ ಇದಕ್ಕೂ ಬೆಟರ್, ಒಳ್ಳೆ ಶುಂಠಿ ಬೇಕು ಅಂದ್ರೂ ದೊಡ್ಡ ಸೈಜಲ್ಲಿ ಬೇಕು ಅಂದ್ರೂ ಕೂಡ ದಾಸನಪುರ ಮಾರ್ಕೆಟ್ನಲ್ಲಿ ಬೇರೆ ಬೇರೆ ಮಾರ್ಕೆಟ್ಗಳಿದ್ದಾವೆ. ನೀವು ಅಲ್ಲಿ ಹೋಗಿ ವಿಚಾರಿಸಿದ್ರೇ ಗೊತ್ತಾಗುತ್ತೆ. ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಯಾವುದೇ ಒಂದು ಮಾರ್ಕೆಟಿಗೂ ಅಲ್ಲಿ ಹೋಗಿ ವಿಚಾರಿಸಿದ್ರೆ ನಿಮಗೆಲ್ಲದೂ ಸಿಗುತ್ತೆ. ದಾಸನಪುರಕ್ಕೆ ಬಂದರೆ ನಿಮಗೆ ತರಕಾರಿ ಆಗಿರ್ಬೋದು, ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಆಗಿರಬಹುದು, ಎಲ್ಲದೂ ಸಿಗುತ್ತೆ. ನೋಡಿಕೊಂಡು ನೀವು ಕೂಡ ದಾಸನಪುರ ಮಾರ್ಕೆಟ್ನಲ್ಲಿ ವ್ಯಾಪಾರನ ಮಾಡಬೇಕಾಗತ್ತೆ. ರೈತರು ನೀವು ತರ್ತೀನಿ ಅನ್ನೋದಾದರೆ ದಾಸನಪುರ ಮಾರ್ಕೆಟಿಗೆ ನೀವು ಬೆಳೆದಿರುವಂತಹ ತರಕಾರಿ ಆಗಿರಬಹುದು, ಈರುಳ್ಳಿ, ಆಲೂಗಡ್ಡೆ, ಶುಂಠಿ, ಬೆಳ್ಳುಳ್ಳಿ ಯಾವುದೇ ಒಂದು ತರ್ತೀನಿ ಅಂದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಫಸ್ಟ್ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಕೂಡ ತರಬಹುದು. ಇದಿಷ್ಟಾಗಿತ್ತು ಇವತ್ತಿನ ದಾಸನಪುರ ಮಾರುಕಟ್ಟೆಯ ತರಕಾರಿಗಳ ಮಾಹಿತಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ನಿಮಗೆ ಯೂಸ್ಫುಲ್ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.